ಬಾತ್ರೂಮ್ ಟಾಯ್ಲೆಟ್ ಕಟ್ಟೋಕು 4-5 ಅಡಿ ಜಾಗ ಬೇಕೇ ಬೇಕು. ಆದರೆ ಅಲ್ಲಿರೋದು ಕೇವಲ 4 ಅಡಿ ಅಗಲದ ಜಾಗ. ಅಂಥ ಜಾಗದಲ್ಲೇ ಆ ಭೂಪ 4 ಅಂತಸ್ತಿನ ಮನೆ ಕಟ್ಟಿದ್ದಾನೆ. ಅದೇ ಮನೆ ಈಗ ಅಕ್ಕಪಕ್ಕದವರಿಗೆ ಸಮಸ್ಯೆ ತಂದಿಟ್ಟಿದೆ. ಜಸ್ಟ್ 4 ಅಡಿ ಮಾತ್ರ. ಇಷ್ಟೇ ಅಗಲ ಇರೋ ಜಾಗದಲ್ಲೇ ಮುಗಿಲೆತ್ತರಕ್ಕೆ ಕಟ್ಟಡ ತಲೆ ಎತ್ತಿದೆ. ಅವೈಜ್ಞಾನಿಕವಾಗಿ ಅಕ್ರಮವಾಗಿ ಕಟ್ಟಿರೋ ಇದೇ ಮನೆ ಈಗ ಈಗ್ಲೋ ಬೀಳೋ ಸ್ಥಿತಿ ತಲುಪಿದ್ದು ಅಕ್ಕಪಕ್ಕದವರು ಆತಂಕದಲ್ಲೇ ಓಡಾಡುವಂತಾಗಿದೆ. ನಾಲ್ಕು ಅಡಿ ಜಾಗದಲ್ಲೇ 4 ಅಂತಸ್ತಿನ ಮನೆ. ಆರ್ಆರ್ ನಗರದಲ್ಲಿ ಹುಬ್ಬೇರಿಸುವಂತಿದೆ ಕಟ್ಟಡ. ಮನೆ ಮುಂದೆ ಅಷ್ಟು ಜಾಗ ಇರಬೇಕು, ಮನೆ ಹಿಂದೆ ಇಷ್ಟು ಜಾಗ ಇರಬೇಕು, ಇಷ್ಟೇ ಪ್ರಮಾಣದಲ್ಲಿ ಸೆಟ್ ಬ್ಯಾಕ್ ಬಿಡಬೇಕು ಅಂತ ಸರ್ಕಾರ ಹೇಳುತ್ತೆ. ಹಾಗೆ ಜಾಗ ಬಿಟ್ರೆ ಮಾತ್ರ ಮನೆ ನಿರ್ಮಾಣಕ್ಕೆ ಅನುಮತಿ ಕೊಡುತ್ತೆ. ಆದ್ರೆ ಈ ಮನೆ ನೋಡಿ, ಸೆಟ್ ಬ್ಯಾಕ್ ಇರ್ಲಿ, ದಪ್ಪ ಇರೋರು ಈ ಮನೆಯೊಳಗೆ ಕಾಲಿಡೋದಕ್ಕೂ ಆಗೋದಿಲ್ಲ. ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಆರ್ಆರ್ ನಗರದಲ್ಲಿ 4 ಅಡಿಯಲ್ಲೇ ಈ ಮನೆ ನಿರ್ಮಾಣವಾಗಿದೆ. ಜವಾರೇಗೌಡ ನಗರದಲ್ಲಿ 7 ವರ್ಷದ ಹಿಂದೆಯೇ ಈ ಮನೆ ನಿರ್ಮಿಸಿದ್ದಾರೆ. ಮುಂದೆ ಕೇವಲ 4 ಅಡಿ ಅಗಲ ಇದ್ದು, ಹಿಂದೆ 12 ಅಡಿ ಅಗಲ ಇದ್ದು ತ್ರಿಭುಜ ಆಕಾರದಲ್ಲಿದೆ. ಇನ್ನು 20 ಅಡಿ ಉದ್ದ ಇದ್ದು ಒಟ್ಟು 250 ಚದರ ಅಡಿಯಲ್ಲಿ ಮನೆ ನಿರ್ಮಾಣವಾಗಿದೆ. ನೆಲಮಹಡಿಯಲ್ಲಿ ಹಾಲ್, ಮೊದಲನೇ ಮಹಡಿಯಲ್ಲಿ ಕಿಚನ್ ಇದ್ರೆ ಉಳಿದ ಮೇಲಿನ ಮಹಡಿಗಳಲ್ಲಿ ಬೆಡ್ರೂಮ್ಗಳಿವೆ. ಮನೆಯಲ್ಲಿ ಬಿರುಕು, ಜಿಬಿಎ ನೋಟಿಸ್. ಪಿಲ್ಲರ್ಗಳಿಲ್ಲದೆ, ಪ್ಲಾನಿಂಗ್ ಇಲ್ಲದೆ ಈ ಮನೆ ನಿರ್ಮಾಣ ಮಾಡಲಾಗಿದ್ದು ಸದ್ಯ ಮನೆಯ ಗೋಡೆ ಬಿರುಕು ಬಿಟ್ಟಿದೆ. ಇಡೀ ಕಟ್ಟಡ ಒಂದು ಕಡೆ ವಾಲಿದೆ. ಯಾವ ಕ್ಷಣದಲ್ಲಾದ್ರೂ ಬೀಳೋ ಸ್ಥಿತಿಯಲ್ಲಿದೆ. ಹೀಗಾಗಿ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿದ್ಯಾರು ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ಇದರಿಂದ ಎಚ್ಚೆತ್ತ ಪಾಲಿಕೆ ಈ ಮನೆ ಮುಂದೆ ನೋಟಿಸ್ ಅಂಟಿಸಿದೆ. ಇದೇ ಒಂದು ಕಟ್ಟಡ, ಈ ಒಂದು ಕಟ್ಟಡ ನಿರ್ಮಾಣ ಆಗಿ 7 ವರ್ಷ ಆಗಿದೆ. ನಿರ್ಮಾಣ ಆದ ಒಂದೇ ವರ್ಷಕ್ಕೆ ಈ ಒಂದು ಕಟ್ಟಡ ಮುಂದಕ್ಕೆ ಅರ್ಧ ಅಡಿ ವಾಲಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಮನೆ ಬೀಳುವ ಹಂತ ಕೂಡ ತಲುಪಿದೆ. ಯಾಕಂತಂದರೆ ಈ ಒಂದು ಕಟ್ಟಡ ಏನು ನಿರ್ಮಾಣ ಆಗಿರ್ತಕ್ಕಂಥದ್ದು ಟೋಟಲ್ ಆಗಿ 250 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿದೆ. ಈ ಮನೆ ಪ್ರೆಸ್ಟೀಜ್ ಬಾಗಮನೆ ಟೆಂಪಲ್ ಬೆಲ್ಸ್ ಅಪಾರ್ಟ್ಮೆಂಟ್ ಗೋಡೆಗೆ ತಾಗಿಕೊಂಡಿದೆ. ಹೀಗಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಹಾಗೂ ಪಕ್ಕದ ಮನೆಯವರಿಗೂ ಭಯ ಶುರುವಾಗಿದೆ. ಅಲ್ಲ, ತುಂಬ ಭಯ ಆಗುತ್ತೆ. ಅಂದರೆ ಡೈಲಿ ರಾತ್ರಿ ಟೈಮು ನಿದ್ದೆನೇ ಬರಲ್ಲ, ಅಷ್ಟು ಭಯ ಆಗುತ್ತೆ. 7 ವರ್ಷದಿಂದನೂ ಹಿಂಗೇನೆ ಭಯದಿಂದನೇ ಬದುಕ್ತಾ ಇದ್ದೀವಿ. ಆದರೆ BBMP ಅವರು ಯಾವುದಕ್ಕೂ ಕ್ರಮ ಏನೂ ತೊಗೊಂಡಿಲ್ಲ, ಯಾವುದು ಆಕ್ಷನ್ನು ತೊಗೊಂಡಿಲ್ಲ. ನಾವು ಡೈಲಿ ಹೋಗೋದು ಬರೋದೇ ಆಗ್ತಿದೆ. 4 ಅಡಿ ಜಾಗದಲ್ಲಿ ಬಾತ್ರೂಮ್ ಕಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಲ್ಲಿ ಅಕ್ರಮವಾಗಿ 4 ಅಂತಸ್ತಿನ ಮನೆಯನ್ನೇ ಕಟ್ಟಿದ್ದಾರೆ. 7 ವರ್ಷದ ಬಳಿಕ ಪಾಲಿಕೆ ಅಧಿಕಾರಿಗಳ ಕಣ್ಣಿಗೆ ಈ ಮನೆ ಬಿದ್ದಿದ್ದು ಡೆಮಾಲಿಷ್ ಆಗೋ ಲಕ್ಷಣವಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.